ಹೇ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಎಲ್ಲರೂ ನಮ್ಮ ಲವ್ ಸ್ಟೋರಿ ವ್ಲಾಗಿಗೆ ವೇಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಲವ್ ಸ್ಟೋರಿ ವ್ಲಾಗ್ನ ಮಾಡ್ತಿದ್ದೀವಿ. ಮಮ್ಮಿ ಗುಡ್ ಮಾರ್ನಿಂಗ್. ಹೊರಗಡೆ ಬನ್ನಿ, ರೂಮ್ ತೋರ್ಸೋಂಗಿಲ್ಲ ಬೇಗ. ಗಾಯ್ಸ್ ರೂಮ್ ತೋರ್ಸೋಂಗಿಲ್ಲ, ಸೊ ಅದಕ್ಕೆ ಅವರೇ ಹೊರಗಡೆ ಬರ್ತಾರೆ ಈಗ. ಬಂದ್ರು ಅನ್ಸುತ್ತೆ. ಹೇಳಿ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಕ್ಚುಲಿ ಹೇಳ್ಬೇಕಂದ್ರೆ ರೂಮ್ ತೋರ್ಸಂಗಿಲ್ಲ, ಇನ್ನೂ ಪ್ರಿಪೇರ್ ಆಗಿಲ್ಲ ಪ್ರಾಪರ್. ಸೊ ಸ್ವಲ್ಪ ಐಟಮ್ಸ್ ಬರೋದಿದೆ, ಸೊ ಅದಕ್ಕೋಸ್ಕರ ರೂಮ್ನ ತೋರಿಸ್ತಾ ಇಲ್ಲ. ಗಾಯ್ಸ್ ಫೈನಲಿ ಇವಾಗ ತಾನೇ ಸ್ನಾನ ಮಾಡಿ ರೆಡಿಯಾಗಿ ಬಂದು ದೇವ್ರಿಗೆ ನಮಸ್ಕಾರ ಹಾಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಒಂದು ಪ್ರಮೋಷನ್ ಶೂಟ್ ಇದೆ, ಮತ್ತೆ ಮನೇಲಿ ಒಂದು 2-3 ಶೂಟ್ ಇದೆ ಇವತ್ತು. ಸೊ ಅದಕ್ಕೆ ಡೈಲಿ ವ್ಲಾಗ್ ಪ್ರಾಪರ್ ಆಗಿ ಮಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಅದಕ್ಕೆ ನಾವು ಇವತ್ತು ನಿಮಗೋಸ್ಕರ ಅಂತ ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನೇ ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಲವ್ ಸ್ಟೋರಿಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಸನ್ನು ಇವತ್ತು ಸೂಪರ್ ಆಗಿ ರೆಡಿ ಆಗಿದ್ದಾರೆ, ಅಂದ್ರೆ ಇವತ್ತು ಶೂಟ್ ಇದೆ ಅಲ್ವಾ, ಅದಕ್ಕೋಸ್ಕರ ರೆಡಿ ಆಗಿದೆ. ಬನ್ನಿ ಯಾವ ತರ ಕಾಣಿಸ್ತಿದ್ದಾರೆ ಸನ್ನು ಅಂತ ನಿಮ್ಗೆ ತೋರಿಸ್ತೀನಿ. ಸನ್ನು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು. ಸೂಪರ್ ಆಗಿ ಕಾಣಿಸ್ತಿದ್ದಾರೆ ಸ್ಯಾರಿಯಲ್ಲಿ, ಫುಲ್ಲು ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಶೂಟ್ಗೆ ಎಲ್ಲ ಪ್ರಿಪೇರ್ ಆಗಿದ್ದೀರಾ? ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇವಾಗ ಜಸ್ಟ್ ಒಮ್ಮೆ ಸ್ಕ್ರಿಪ್ಟ್ ನೋಡ್ಬೇಕು, ಇನ್ನ ನೋಡಿಲ್ಲ ಗೈಸ್. ಇನ್ನೂ ಸ್ಕ್ರಿಪ್ಟೇ ನೋಡಿಲ್ಲ ಸನ್ನು. ಇವಾಗ ಅಲ್ಲಿ ಹೋಗಿ ಅವರು ಸ್ಕ್ರಿಪ್ಟ್ ನೋಡಿಕೊಂಡು ಶೂಟ್ ಮಾಡಬೇಕು. ಬನ್ನಿ ಇವಾಗ ಹೋಗಿ ಶೂಟ್ ಮುಗಿಸ್ಕೊಂಡು ಬರೋಣ. ಇವಾಗ ನಾವು ಇಲ್ಲಿಂದ ಒಂದು ಶೂಟ್ಗೆ ಹೋಗಿ ಅದಾದ್ಮೇಲೆ ಮನೆಗೆ ಬಂದು ನಿಮಗೆ ಲವ್ ಸ್ಟೋರಿ ವ್ಲಾಗ್ನ, ನಮ್ಮ ಲವ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಔಟ್ಫಿಟ್ ಯಾವ ತರ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಮುನು, ನೀವು ಕೂಡ. ಗೈಸ್ ವೈಟ್ ಡ್ರೆಸ್ ಅಲ್ಲಿ ಆಲ್ಮೋಸ್ಟ್ ಸಖತ್ತಾಗಿ ಕಾಣಿಸ್ತೀವಿ. ಸೊ ಅದಕ್ಕೆ ಯಾವಾಗಲೂ ನಾನು ಆಲ್ಮೋಸ್ಟ್ ಜಾಸ್ತಿ ವೈಟ್ ಡ್ರೆಸ್ಸೇ ಹಾಕೊಳ್ಳೋದು. ಬನ್ನಿ ನೋಡೋಣ, ಬೇಗ ಟೈಮ್ ಆಯ್ತು. ಸರಿ ಆಯ್ತು. ಸೊ ಇವಾಗ ತಾನೇ ಶೂಟ್ ಮುಗೀತು. ಶೂಟ್ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಯ ನಿಯರೇ ಇದೀವಿ ಇವಾಗ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಇವತ್ತು ಫುಲ್ ಸುಸ್ತಾಯ್ತು, ಯಾಕಂದ್ರೆ ಅಷ್ಟು ಬಿಸಿಲಿದೆ ಇಲ್ಲಿ ಬೆಂಗಳೂರಲ್ಲಿ. ಸುಸ್ತಾಗೋಯ್ತು ನನಗಂತೂ. ಚೆನ್ನಾಗಿ ಬಂದಿದ್ಯಾ? ಸಕ್ಕದಾಗಿ ಬಂದಿದೆ. ಸೊ ನಾನು ಹಾಕಿರೋ ಕಾಸ್ಟ್ಯೂಮ್ಗೂ ಮತ್ತೆ ಅಲ್ಲಿದ್ದ ಪ್ಲೇಸಿಗೂ ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸ್ತು. ಸಕ್ಕದಾಗಿತ್ತು. ನಿಮ್ಮ ಒಪಿನಿಯನ್? ಗೈಸ್ ಸೂಪರ್ ಆಗಿ ಬಂದಿದೆ. ಎಡಿಟಿಂಗ್ ಮಾಡಕ್ ನನಗೂ ಫುಲ್ ಖುಷಿ, ಅಷ್ಟು ಚೆನ್ನಾಗಿ ಬಂದಿದೆ ಫುಟೇಜ್. ಗೈಸ್ ಫೈನಲಿ ಈಗ ಜಸ್ಟ್ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೆಂಗಳೂರಲ್ಲಿ ಅಪ್ಪ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು. ಸನ್ನು ಪ್ರಿಪೇರ್ ಆಗಿ ಬಂದಿದ್ರು. ಹೆಂಗಿತ್ತು ಮಾ ಇವತ್ತು ಪ್ರಮೋಷನ್? ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಇಷ್ಟ ಆಯ್ತು, ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಏನು ಗೊತ್ತಾ, ಪ್ರಮೋಷನ್ಸ್ ಮಾಡಬೇಕಾದ್ರೆ ಒಂಥರ ನರ್ವಸ್ ಆಗ್ತಿತ್ತು ಪಬ್ಲಿಕಲ್ಲೆಲ್ಲ ಮಾಡೋಕೆ. ಅಂದ್ರೆ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಒಂಥರ ನರ್ವಸ್ ಆಗುತ್ತಲ್ವಾ, ಆ ಥರ ಆಗ್ತಿತ್ತು. ಬಟ್ ಇವಾಗ ಇಲ್ಲ, ಚೆನ್ನಾಗಾಗ್ತಿದೆ. ಮತ್ತೆ ಆ ಧೈರ್ಯ ಬಂದಿದೆ ಇವಾಗ. ತುಂಬಾ ಚೆನ್ನಾಗಿ ಮಾತಾಡೋ ಅಂತ ಧೈರ್ಯ. ಹೌದು ಗೈಸ್, ಸ್ಟಾರ್ಟಿಂಗು ಸಣ್ಣ ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಜಾಸ್ತಿ ಆಗ್ತಿದ್ರು. ಇವ್ರು ನೋಡ್ತಿದ್ದಾರೆ, ಡಿಸ್ಟ್ರಾಕ್ಷನ್ಸ್ ಆಗ್ತಿತ್ತು. ಸೊ ಇವಾಗ ಸಣ್ಣ ಪ್ರಾಪರ್ ಆಗಿ ಫುಲ್ಲು ಕಲ್ತಿದ್ದಾರೆ. ಅಂದ್ರೆ ಎಲ್ಲ ಮಾತಾಡೋದಾಗಿರ್ಬೋದು, ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದಾಗಿರ್ಬೋದು, ಮತ್ತೆ ಡೈಲಾಗ್ಗಳು ಕೊಟ್ರೆ ಸ್ಪಾಟಲ್ಲಿ ಹೇಳೋದಾಗಿರ್ಬೋದು, ಅದೆಲ್ಲ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಇರಬೇಕು. ಎಲ್ಲರೂ ಹೇಗಿದ್ದೀರಾ? ಇವಾಗ ಫೈನಲಿ ನಾವು ಲವ್ ಸ್ಟೋರಿ ವ್ಲಾಗ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ಮೋಸ್ಟ್ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರಿ ಲವ್ ಸ್ಟೋರಿ ವ್ಲಾಗ್ ಬೇಗ ಮಾಡಿ ಡೈಲಿ ವ್ಲಾಗಲ್ಲಿ ಮಾಡ್ತಿದ್ದೀರಾ. ಡೈಲಿ ವ್ಲಾಗ್ ತುಂಬ ಇಷ್ಟ ಆಗ್ತಿದೆ, ಅದರಲ್ಲೇ ಹಾಗೆ ಲವ್ ಸ್ಟೋರಿ ವ್ಲಾಗು ಮಾಡಿ ಪ್ಲೀಸ್ ಅಂತ. ಸೊ ಇವಾಗ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಏನಕ್ಕಂದರೆ ಇವತ್ತು ಬೆಳಗ್ಗೆಯಿಂದ ನಾವು ಪೂರ್ತಿ ಶೂಟಲ್ಲೇ ಬ್ಯುಸಿಯಾಗಿ ಹೋಗಿದ್ವಿ. ಸೊ ಮನೇಲೂ 1-2 ಶೂಟ್ ಮಾಡಬೇಕಾಗಿತ್ತು, ಮತ್ತು ಹೊರಗಡೆನೂ ಒಂದು ಶೂಟ್ ಇತ್ತು, ನೀವೇ ನೋಡಿದ್ರಿ. ಸೊ ಬನ್ನಿ ಇವಾಗ ನಮ್ಮ ಲವ್ ಸ್ಟೋರಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ, ಅಂದರೆ ಹೆಂಗೆ ಪರಿಚಯ ಆಯಿತು ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಫಸ್ಟ್ ಪರಿಚಯ ಆಗಿದ್ದು ಆ್ಯಕ್ಚುಲಿ ಫೋನಲ್ಲೇ ಸನ್ನು. ಹೆಂಗೆ ಅಂತಂದರೆ ಅವರ ಅಕ್ಕನಿಂದ, ಧನ್ಯ ಅಕ್ಕನಿಂದ. ಅಂದರೆ ಧನ್ಯ ಅವರು ನನಗೆ ಮುಂಚೆಯಿಂದಾನೇ ಫ್ರೆಂಡು. ತುಂಬ ಫ್ರೆಂಡ್ ಆಗಿದ್ರು. ಅಂದರೆ ಕಾಂಟ್ಯಾಕ್ಟಲ್ಲೇ ಇದ್ದಿದ್ದು, ನಾವು ಅವ್ರ ಹತ್ರ ಯಾವತ್ತೂ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ. ಸೊ ಆವಾಗ ಒಂದು ಮೂವಿದು ಹಾಕಿದ್ದೆ, ನಾನು ಶಾರ್ಟ್ ಮೂವಿ ಮಾಡ್ತಿದ್ದೆ. ಸೊ ಆ ಶಾರ್ಟ್ ಮೂವಿ ಮಾಡಬೇಕಾದ್ರೆ ಹೀರೋಯಿನ್ನು ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಕೊಂಡಿದ್ದೆ ಹೀರೋಯಿನ್ ಬೇಕು ಅಂತ. ಆವಾಗ ಅವ್ರ ಅಕ್ಕ ನನಗೆ ಮೆಸೇಜ್ ಹಾಕಿದ್ರು. ಮೆಸೇಜ್ ಹಾಕಿದ್ಮೇಲೆ ಹೇಳಿದ್ರು, ಈ ಥರ ನಮ್ಮ ತಂಗಿಗೆ ಆ್ಯಕ್ಟಿಂಗಲ್ಲಿ ಮತ್ತು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಅವಳು ನೋಡೋಕ್ಕೂ ಕೂಡ ಚೆನ್ನಾಗಿದ್ದಾಳೆ, ಫೋಟೋಸ್ ಬೇಕಾದರೆ ಕಳಿಸ್ತೀನಿ, ಅವಳಿಗೊಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳಿದ್ರು. ಸೊ ಸರಿ ಆಯಿತು ಅಂತೇಳಿ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸನ್ನು ಅವ್ರನ್ನ. ಸನ್ನು ಫಸ್ಟ್ ಕಾಲ್ ಪಿಕ್ ಮಾಡಿಲ್ಲ, ಆಮೇಲೆ ರಿಟರ್ನ್ ಅವರೇ ಕಾಲ್ ಮಾಡಿ ಹೇಳಿದ್ರು, ಈ ಥರ ನನಗೆ ಎಕ್ಸಾಮ್ ಇದೆ ಮತ್ತು ದೂರ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಇವ್ರನ್ನ ನೋಡಿದಾಗ ಇವ್ರ ಸ್ಲ್ಯಾಂಗು, ಇವ್ರ ಜೊತೆ ಮಾತಾಡಿದಾಗ ನಂಗೆ ಗೊತ್ತಾಯಿತು, ನಮ್ಮ ಮೂವಿ ಇದಕ್ಕೆ ಇವ್ರ ಸ್ಲ್ಯಾಂಗ್ ಸೂಟ್ ಆಗಲ್ಲ, ಮತ್ತು ಅಲ್ಲಿಂದ ಇವರು ಬಂದರೂ ತುಂಬ ರಿಸ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಎಕ್ಸಾಮ್ ಇದೆ ಅಂತ ಬೇರೆ ಹೇಳ್ತಿದ್ದಾರಲ್ವ,
ಓಕೆ ಅಂತ ಹೇಳಿ ಅಲ್ಲಿಗೆ ನಮ್ಮ ಕಾನ್ವರ್ಸೇಷನ್ ಮುಗ್ದೋಯ್ತು. ಇದು ನಡೆದಿದ್ದು 2021 ಸ್ಟಾರ್ಟಿಂಗಲ್ಲಿ. ಸೊ ಅವಾಗಲೇ ಸಣ್ಣ ವಾಯ್ಸ್ ಫಸ್ಟ್ ಟೈಮ್ ನಾನು ಕೇಳಿದ್ದು. ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ನೆಕ್ಸ್ಟು ಮೀಟ್ ಆಗಿದ್ದು ಅಂದರೆ ನೆಕ್ಸ್ಟು ಮಾತಾಡಿದ್ದು ಕಾನ್ವರ್ಸೇಷನ್ ಆಗಿದ್ದು ಅಂತಂದರೆ ಇದು ಮೂವಿ ರಿಲೀಸ್ ಆಯಿತು. ಶಾರ್ಟ್ ಮೂವಿ 2022 ಮಾರ್ಚಲ್ಲಿ ರಿಲೀಸ್ ಆಯಿತು. ಆ ಟೈಮಲ್ಲೇ ಸಣ್ಣ ಮೂವಿನ ನೋಡಿದ್ರು, ಶಾರ್ಟ್ ಮೂವಿನ ನೋಡಿದ ತಕ್ಷಣ ಅಂದರೆ ಇವ್ರ ಮನೆಯವರೆಲ್ಲ ಕುತ್ಕೊಂಡು ಯೂಟ್ಯೂಬಲ್ಲಿ ನೋಡಿದ್ರಲ್ಲಮ್ಮ, ಹೌದೌದು, ಮನೆಯವರೆಲ್ಲ ಕುತ್ಕೊಂಡು ಯೂಟ್ಯೂಬಲ್ಲಿ ನೋಡಿ ಸೂಪರ್ ಆಗಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಸಣ್ಣ ಅವರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಕಾಲು ಮತ್ತು ಮೆಸೇಜ್ ಎರಡೂ ಕೂಡ ಮಾಡಿದ್ರು. ಸಕ್ಕದಾಗಿ ಬಂದಿದೆ ಮೂವಿ, ನಾನು ಮಿಸ್ ಮಾಡಿಕೊಂಡೆ, ಅಂದರೆ ನಾನು ಆ್ಯಕ್ಟ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅಂದರೆ ನೀವು ಆ್ಯಕ್ಟ್ ಮಾಡಿರೋದನ್ನ ನೋಡಿ ಹೀರೋಯಿನ್ ಜಾಗದಲ್ಲಿ ನಾನಿದ್ರೆ ಹೇಗಿತ್ತು ಅಂತ ನಾನು ಥಿಂಕ್ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ರು. ಸೊ ಅವಾಗ ನನಗೆ ಅನ್ನಿಸ್ತು, ಹಂಗಂದ್ರೆ ನಮ್ಮ ಮೂವಿ ಇವ್ರಿಗೆ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಆ ಮೂವಿ ನೇಮ್ ಬಂದು, ಶಾರ್ಟ್ ಮೂವಿ ನೇಮ್ ಬಂದು ಆಟೋ ಗ್ಯಾಪಲ್ಲಿ ಒಂದು ಪ್ರೇಮ ಕಥೆ ಅಂತ. ಫಸ್ಟ್ ಟೈಮು ನಾನು ಹೀರೋಗೆ ಆ್ಯಕ್ಟ್ ಮಾಡಿದ್ದ ಆ ಮೂವಿಯಲ್ಲಿ, ಶಾರ್ಟ್ ಮೂವಿಯಲ್ಲಿ. ತುಂಬ ಖುಷಿ ಆಯಿತು. ಆ ಮೂವಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅದರ ನೆಕ್ಸ್ಟು ಸಣ್ಣದು ಹಂಗೆ ನನಗೆ ಕಾಂಟ್ಯಾಕ್ಟ್ ಆಯ್ತಲ್ವಾ, ಅವ್ರಿಗೆ ನನ್ನ ಮೂವಿ ಇಷ್ಟ ಆಯಿತು. ಅವ್ರಿಗೆ ಏನೋ ಒಂದು ಮಾತಾಡಿಕೊಂಡು ನನ್ನ ಜೊತೆ ಇದ್ರು, ಅಂದರೆ ನಾನು ಅವ್ರಿಗೆ ಇಷ್ಟ ಆದೆ ಆ ಟೈಮಲ್ಲಿ, ಅಂದರೆ ಲೈಕ್ ಆಗ್ತಾರಲ್ವಾ. ಸೊ ನಾರ್ಮಲ್ ಮೆಸೇಜ್ ಮಾಡ್ತಾ ಇದ್ವಿ ಅಲ್ವಾ ಅಮ್ಮ. ಅವರು ಮಾತಾಡಿದ್ರು, ನನ್ನ ಜೊತೆ ಮಾತಾಡ್ತಾ ಇದ್ರು, ಹಾಯ್ ಗುಡ್ ಮಾರ್ನಿಂಗ್ ಹಂಗೆ ಹಿಂಗೆ ಅಂತೆಲ್ಲ. ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನಮ್ಮ ಚಾಟ್ ಸ್ಟಾರ್ಟ್ ಆಗಿದ್ದು ಗೈಸ್. ಆನ್ಲೈನ್ ಪ್ರೀತಿ ಅಂತ ಹೇಳ್ತಾರಲ್ವಾ, ಇವಾಗಿನ ಕಾಲದಲ್ಲಿ ಆನ್ಲೈನ್ ಪ್ರೀತಿ ಅವಾಗ ಸ್ಟಾರ್ಟ್ ಆಯಿತು. ಹಿಂಗೆ ಕಾನ್ವರ್ಸೇಷನ್ ನಡೀತಾ ಇತ್ತು. ಆಮೇಲೆ ಒನ್ ಟೈಮ್ ಬೆಂಗಳೂರಿಗೆ ಬಂದರೆ ಸಿಕ್ಕಿ ಅಂತ ನಾನು ಹೇಳ್ತಾ ಇದ್ದೆ, ಇವ್ರಿಗೆ ಸಿಗ್ತೀರಾ ಅಂತ ಕೇಳ್ತಾ ಇದ್ದೆ. ಇವರು ಊರಲ್ಲಿದ್ದಾಗ ನಮ್ಮ ಮನೆ ಸೈಡ್ ಬಂದರೆ ಬನ್ನಿ, ನೀವು ಬಂದು ಕಾಲ್ ಮಾಡಿ, ನಾವು ಸಿಗ್ತೀವಿ, ನಮ್ಮ ಮನೆಗೆ ನೀವು ಬರಲೇಬೇಕು ಅಂತ ಕೇಳ್ಕೊತಾ ಇದ್ರು ಸಣ್ಣ. ಖಂಡಿತವಾಗ್ಲೂ ಬರ್ತೀನಿ ಅಂದರೆ ಇವ್ರ ಅಮ್ಮ ಎಲ್ಲ ನನಗೆ ಮುಂಚೆನೇ ಪರಿಚಯ ಆಯಿತು. ಅಮ್ಮ ಇವ್ರ ಅಕ್ಕ ಎಲ್ಲ, ಅವ್ರ ಅಕ್ಕನೇ ನನಗೆ ಪರಿಚಯ ಮಾಡಿಸಿ, ಫಸ್ಟು ಸಣ್ಣ ಪರಿಚಯ ಮಾಡಿಸಿದ್ದು. ನಾನು ಅದು ಹೇಳೋಕೆ ಬಂದೆ, ನನಗಿಂತ ಫಸ್ಟು ನನ್ನ ಅಕ್ಕಂದೇ ಕಾಂಟ್ಯಾಕ್ಟ್ ಇತ್ತು ಇವರಿಗೆ. ಸೊ ಅಕ್ಕ, ಅಮ್ಮ, ಆಮೇಲೆ ನಾನಲ್ಲಮ್ಮನು. ಹೌದು. ಆಮೇಲೆ ಸಣ್ಣ ಅವರು ನನಗೆ ಪರಿಚಯ ಆಗಿದ್ದು. ಆಮೇಲೆ ಮೆಸೇಜ್ ಮಾಡ್ತಾ ಆಮೇಲೆ ಒಂದಿನ ನಾನು ಪ್ಲ್ಯಾನ್ ಆಗಿತ್ತು, ನಮ್ಮ ಮಾಲಿನಿ ಅಕ್ಕ ಸಡನ್ ಆಗಿ ಅವರ ಕನಸಲ್ಲಿ ಕಟೀಲು ಟೆಂಪಲ್ಗೆ ಹೋಗ್ಬೇಕು ಅಂತ ಅವ್ರಿಗೆ ಕನಸು ಬಿದ್ದಿತ್ತು ಮಾಲಿನಿ ಅಕ್ಕನಿಗೆ. ಸೊ ಅವಾಗ ಏನಾಯ್ತು ಅಂತಂದರೆ ಮಾಲಿನಿ ಅಕ್ಕ ಹೇಳ್ತಾ ಇದ್ರು, ಕಟೀಲು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ ಅಂತ ನನಗೆ ಕಾಲ್ ಮಾಡಿ ಕೇಳಿದ್ರು. ನಾನು ಮಂಗ್ಳೂರ್ಗೆ ಯಾವಾಗ ಹೋಗ್ತೀನಿ ಅಂತ ಕಾಯ್ತಾ ಇದ್ದೆ, ಏನಕ್ಕಂದರೆ ಆ ಸೈಡ್ ಹೋದಾಗ ಸಿಕ್ರಿ ಅಂತ, ಇವ್ರು ಸಿಗ್ತೀನಿ ಅಂತ ಹೇಳಿದ್ರಲ್ವಾ. ಸೊ ಇವ್ರು ಹೆಂಗಿದ್ದಾರೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇತ್ತು. ಇವರು ನೋಡೋಣ ಅಂತ ಅನ್ನಿಸ್ತು. ಇವರು ಕಾಲೇಜಲ್ಲಿ ಇದ್ರು ಅವಾಗ. ಮೆಸೇಜ್ ನಾನು ಬೆಳಗ್ಗೆ ಅಂದರೆ ನೈಟ್ ಮಾಡಿದೆ, ನಾನು ಮಂಗ್ಳೂರಿಗೆ ಬರ್ತಾ ಇದ್ದೀನಿ, ಬೆಳಗ್ಗೆ ಅಷ್ಟರಲ್ಲಿ ಕಟೀಲು ಟೆಂಪಲ್ಗೆ ರೀಚ್ ಆಗ್ತೀನಿ ಅಂತ ಅಂದೆ. ಅಯ್ಯೋ ಒಂದು ಮಾತು ಹೇಳಬೇಕು ತಾನೆ, ಒಂದು ದಿನದ ಮುಂಚೆನೇ ಹೇಳಬೇಕು ತಾನೆ ಅಂತ ಅಂದರು. ಅವಾಗ ನನಗೆ ಅಯ್ಯೋ ಸಡನ್ ಪ್ಲಾನ್ ಆಗಿದ್ದು, ನಮ್ಮ ಅಕ್ಕ ಸಡನ್ ಆಗಿ ಹೇಳಿದ್ರು ನನಗೆ. ಅದು ಇಲ್ಲ ಮುನು, ನೀವು ಯಾವಾಗ ಗೊತ್ತಾ ಮೆಸೇಜ್ ಮಾಡಿದ್ದು, ಇರೋ ಆಲ್ರೆಡಿ ಬರ್ತಾ ಇದ್ರು. ಹೌದು, ಅಂದ್ರೆ ನೈಟ್ ಬಿಡ್ತಾ ಇರ್ಬೇಕಾದ್ರೆ ನೈಟ್ ಒಂದು 9:30 10 o'clock ಆ ಟೈಮಲ್ಲಿ ಮೆಸೇಜ್ ಹಾಕಿದ್ದು ನೈಟು. ಇವ್ರು ಏನು ಮಾಡಿದ್ದಾರೆ, ನಾನು ಬರ್ತೀನಿ ಕಟೀಲು ಟೆಂಪಲ್ಗೆ, ನಿಮ್ಮನ್ನ ನೋಡ್ದಂಗೆ ಆಗುತ್ತೆ, ಫಸ್ಟ್ ಮೀಟ್ ಮಾಡೋಣ ಅಂತ ಅಂದರು. ಸೊ ಅದಕ್ಕೆ ಕಟೀಲು ಟೆಂಪಲ್ಗೆ ಸರಿ ಬನ್ನಿ, ನಾನು ನಮ್ಮ ಅಕ್ಕ ಎಲ್ಲ ಬಂದಿರ್ತೀವಿ, ಬನ್ನಿ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಅಕ್ಕನ್ನ ಅಂತ ಅಂದೆ. ಸರಿ ಬರ್ತೀನಿ ಅಂತ ಹೇಳಿ ಇವರು ಅವತ್ತು ಪಾಪ ಡ್ರೆಸ್ ಇರ್ಲಿಲ್ವಂತೆ ಇವರಿಗೆ. ಅಂದ್ರೆ ಏನ್ ಗೊತ್ತಾ ಗೈಸ್, ನಮ್ಮ ಕಡೆ ಎಲ್ಲ ಟೆಂಪಲ್ಗೆ ಹೋಗ್ಬೇಕಾದ್ರೆ ಜೀನ್ಸ್ ಎಲ್ಲ ಹಾಕೋಬಾರ್ದು, ನಾವು ನಾರ್ಮಲ್ ಆಗಿ ಟ್ರೆಡಿಷನಲ್ ವೇರೇ ಮಾಡಬೇಕು, ಓಕೆನಾ. ಬಟ್ ನಂಗೆ ಡ್ರೆಸ್ ಇತ್ತು ನನ್ನ ಹತ್ರ, ಸ್ಯಾರಿ ಇರಲಿಲ್ಲ ಗೈಸ್. ಸ್ಯಾರಿ ಮತ್ತು ಲೈಕ್ ಟ್ರೆಡಿಷ್ನಲ್ ವೇರ್ಸ್ ಇರಲಿಲ್ಲ, ಜಾಸ್ತಿ ಜೀನ್ಸು ಮತ್ತು ವೆಸ್ಟರ್ನ್ ವೇರ್ಸೇ ಯೂಸ್ ಮಾಡ್ತಿದ್ದಿದ್ದು. ಸೊ ಅದರಿಂದ ನನ್ನ ಹತ್ರ ಸ್ಯಾರೀಸ್ ಎಲ್ಲ ಇರಲಿಲ್ಲ, ಓಕೆನಾ, ಕಾಲೇಜ್ ಹೋಗೋ ಟೈಮಲ್ಲಿ. ಬಟ್ ಆದರೂ ನನಗೆ ಏನಂತಂದರೆ, ನನ್ನ ಒಬ್ಬರು ಚಿಕ್ಕಪ್ಪನ ಮ್ಯಾರೇಜ್ ಇತ್ತು. ಸೊ ಆ ಮ್ಯಾರೇಜಲ್ಲಿ ನಾನೊಂದು ಸ್ಯಾರಿ ಉಟ್ಕೊಂಡಿದ್ದೆ, ಅದು ನನ್ನ ಅಕ್ಕನ ಹತ್ರ ಕೇಳಿ ನಾನು ತಗೊಂಡಿರೋ ಸ್ಯಾರಿ ಅದು. ಸೊ ಆ ಸ್ಯಾರಿ ಒಂದೇ ಇದ್ದಿದ್ದು ಗೈಸ್. ನಾನು ಮತ್ತೆ ಏನು ಮಾಡೋದು, ಯಾವ ಡ್ರೆಸ್ ವೇರ್ ಮಾಡೋದು ಅಂತ ಟೆನ್ಷನಲ್ಲಿದ್ದೆ. ಸೊ ಆ ಟೈಮಲ್ಲಿ ನಾನು ಏನಂದರೆ ಅದೇ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಮೈಂಡಲ್ಲಿ ಬಂತು. ಸ್ಟಾರ್ಟಿಂಗ್ ಹೋದಾಗಲೇ ಚೆನ್ನಾಗಿಲ್ಲ ಅಂದರೆ ಹೆಂಗಿರುತ್ತೆ, ಚೆನ್ನಾಗಿ ಹೋಗ್ಬೇಕು ರೆಡಿಯಾಗಿ ಅಂತ ಇವರು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದರು. ಸೊ ಬಂದು ಕಟೀಲು ಟೆಂಪಲ್ ಮುಂದೆನೇ ನಿಂತ್ಕೊಂಡ್ರು. ನಾನು ಕಟೀಲು ಟೆಂಪಲ್ ಮುಂದೆನೇ ಇದ್ದೀನಿ, ಎಲ್ಲಿದ್ದೀರಾ ನೀವು ಅಂತ ಅಂದರು. ನಾನು ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದೆ. ಸೊ ಪಾರ್ಕಿಂಗ್ ಪ್ಲೇಸಿಂದ ಬಂದು ಸಣ್ಣ ಬ್ಯಾಕ್ ಸೈಡಿಂದ ನಾನು ಬಂದಿದ್ದು. ಸಣ್ಣ ಹಿಂಗೆ ಫ್ರೆಂಡು ದೇವಸ್ಥಾನ ಮುಂದೆ ನಿಂತಿದ್ದಾರೆ, ಪಾರ್ಕಿಂಗ್ ಈ ಸೈಡ್ ಇದೆ, ನಾನು ಈ ಸೈಡಿಂದ ಬಂದೆ ಸಣ್ಣ ಹತ್ರ. ಸಣ್ಣ ಅವ್ರು ಆ ಕಡೆ ಈ ಕಡೆ ರೋಡಲ್ಲಿ ಎಲ್ಲಿ ಬರ್ತಾರೆ ಅಂತ ನೋಡ್ತಾ ಇದ್ರು. ನಾನು ಹಿಂದೆ ನೋಡಿದೆ ನಿಮ್ನ ಅಂತ ಅಂದೆ. ಇವರು ಶಾಕು, ಹೌದಾ ಎಲ್ಲಿ ನೋಡಿದ್ರಿ, ಎಲ್ಲಿದ್ದೀರಾ, ಲೆಫ್ಟ್ ರೈಟ್ ಆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ರು. ಆಮೇಲೆ ನಾನು ಹಿಂದೆನೇ ಇದ್ದೀನಿ ನೋಡಿ ಅಂತ ಅಂದಾಗ ತಿರುಗಿದ್ರು, ಫುಲ್ಲು ನಗ್ತಾ ಇದ್ರು. ಅಂದ್ರೆ ಅವ್ರಿಗೆ ಒಂಥರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ಇವರೆಲ್ಲಿ ನರ್ವಸ್ ಆಗ್ತಾರೆ ಅಂತ ಹೇಳಿ ನಾನೇ ಬನ್ನಿ ಅಮ್ಮ, ಅಲ್ಲಿ ನಮ್ಮ ಅಕ್ಕ ಇದ್ದಾರೆ, ಮೀಟ್ ಮಾಡಿಸ್ತೀನಿ, ಮಾತಾಡೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಫಸ್ಟ್ ಮೀಟು ಸಣ್ಣನ ಆಗಿದ್ದು. ಸಣ್ಣನ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೇನು ಅನ್ನಿಸ್ತು ಅಂತ ಅಂದರೆ,
ಇಷ್ಟೊಂದು ಚೆನ್ನಾಗಿದ್ದಾರೆ ಅವರು, ಸೀರೆ ಉಟ್ಕೊಂಡಿದ್ದಾರೆ, ಎಷ್ಟು ಲಕ್ಷಣವಾಗಿದ್ದಾರೆ ಅಂದ್ರೆ ಬಟ್ಟು ಎಲ್ಲ ಇಟ್ಕೊಂಡ್ ಬಂದಿದ್ರು ಗೈಸ್, ಗಂಧ ಎಲ್ಲ ಇಟ್ಕೊಂಡ್ ಬಂದಿದ್ರು, ತುಂಬಾ ಸಖತ್ತಾಗಿತ್ತು. ಅವಾಗ ನಾನು ನೋಡಿದ್ದು ಅಂದ್ರೆ ಒಂದು ಇದು ನಡೆದಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ 2022 ಅಲ್ಲಿ ಅಲ್ಲಮ್ಮ, 2022 ಜೂನ್ ಸೆಕೆಂಡ್ ಅಲ್ಲಿ 2022 ಅಲ್ಲಿ ಫಸ್ಟ್ ಮೀಟ್ ಆಗಿದ್ದು ಸನ್ನುನ. ಸೊ ಅವಾಗ ಇನ್ನು ಕಣ್ಮುಂದೆ ಇದೆ ಸನ್ನು ಯಾವ ತರ ಇದ್ರು ಅಂತ, ನನಗೆ ಇನ್ನು ಕಣ್ಮುಂದೆ ಹಂಗೆ ಇದೆ, ಸಕ್ಕದಾಗಿತ್ತು. ಅಂದ್ರೆ ಇಬ್ರದ್ದು ಫಸ್ಟ್ ಮೀಟು ನಮ್ಗಂತೂ ದೇವಸ್ಥಾನದಲ್ಲಿ ಆಯ್ತು ಅಂತ ತುಂಬಾ ಖುಷಿ ಆಯ್ತು. ಆಮೇಲೆ ಅಕ್ಕನ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿದಾಗ ನಾನು ಬ್ಲೂ ಮತ್ತು ಗ್ರೀನ್ ಸಾರಿ ಹಾಕಿದ್ದೆ, ಸೊ ಇವ್ರು ಕೂಡ ಬ್ಲೂ ಹಾಕಿದ್ರು. ಲೈಕ್ ಏನಂದ್ರೆ ಕೋಇನ್ಸಿಡೆಂಟ್ ಅಲ್ಲಿ ಸೇಮ್ ಕಲರ್ ಮ್ಯಾಚಿಂಗ್ ಹಾಕೊಂಡ್ ಗೈಸ್, ಅದು ಹೆಂಗ್ ಮ್ಯಾಚ್ ಆಯ್ತು ಅನ್ನೋದು ಗೊತ್ತಿಲ್ಲ ಗೈಸ್. ನಾನು ಸುಮ್ಮನೆ ಯಾವ್ದೋ ಒಂದು ಬ್ಲೂ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ ದೇವಸ್ಥಾನಕ್ಕೆ ಅಂತ, ಶರ್ಟ್ ಹಾಕೊಂಡಿದ್ದೆ. ಸೊ ಅವಾಗ ಇವ್ರ ಡ್ರೆಸ್ ನೋಡ್ತೀನಿ ಸೇಮ್ ಕಲರ್ ಇತ್ತು. ನಿಜವಾಗೂ ನಾವು ಮುಂಚೆನೆ ಮಾತಾಡ್ಕೊಂಡು ಕಲರ್ ಡಿಸಿಷನ್ ಮಾಡ್ಕೊಂಡು ಬಂದಿರಲಿಲ್ಲ, ಜಸ್ಟ್ ಕಾಲಲ್ಲಿ ಮೆಸೇಜಲ್ಲಿ ಮಾತಾಡ್ತಾ ಇದ್ವಿ, ಚಾಟ್ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲಿ ಬಂದು ನೋಡಿದಾಗ ಸಡನ್ ಶಾಕ್, ಇಬ್ರು ಒಂದೇ ಕಲರ್ ಹಾಕೊಂಡಿದ್ವಿ. ಅದಾದ್ಮೇಲೆ ಅಕ್ಕನ ಹತ್ರ ಮಾತಾಡಿದಾಗ ಅಕ್ಕ ಪೂಜೆ ಸಾಮಾನು ತಗೋತಾ ಇದ್ರು, ಅವರು ಹೂವು ಕೊಟ್ರು ಸಣ್ಣಗೆ ಮುಟ್ಕೊಳ್ಳಿ ಅಂತ. ಅವಾಗ್ಲೇ ನೋಡಿ ಇವ್ರ ಅತ್ತೆ ಆಗ್ಬೇಕಾ, ಅತ್ತಿಗೆ ಸಾರಿ, ಅತ್ತಿಗೆ ಅವರು ಹೂವು ಕೊಟ್ರು. ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಅಕ್ಕ ನಮ್ಮ ಭಾವ ಕಾಲಿಟ್ಟು ಒಳಗಡೆ ಹೋದ್ರು, ಅವರಿಬ್ರು ಒಟ್ಟಿಗೆ ಕಾಲಿಟ್ಟು ಮಗುನ ಕರ್ಕೊಂಡು ಹೊರಗಡೆ ಹೋದ್ರು. ಅಂದ್ರೆ ಏನಾಯ್ತಂದ್ರೆ ಆ ಟೈಮಲ್ಲಿ ಇವ್ರ ಅಕ್ಕ, ಇವ್ರ ಬಾವ ಮತ್ತೆ ಪಾಪು 3 ಜನ ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ರು ಗೈಸ್. ಸೊ ನೆಕ್ಸ್ಟ್ ನಾವಿಬ್ರು ಎಂಟ್ರಿ ಕೊಟ್ವಿ. ಅಂದ್ರೆ ಯಾವ ತರ ಎಂಟ್ರಿ ಕೊಟ್ವಿ ಅಂದ್ರೆ ಇಬ್ರು ರೈಟ್ ಲೆಗ್ ಅಲ್ಲಿ ಒಳಗಿಟ್ಟು ಇಬ್ರು ಹಿಂಗೆ ಕೈ ಮುಕ್ಕೋತೀವಲ್ವಾ, ದಾರಂದ ಅಂತೀವಿ, ಅದಕ್ಕೆ ಏನಂತಾರೆ, ಅದಕ್ಕೆ ಹಿಂಗೆ ಕಾಲ್ ಮುಗಿಬೇಕಾದ್ರೆ, ಹಿಂಗೆ ಕೈ ಮುಗಿಬೇಕಾದ್ರೆ ಜಸ್ಟ್ ಇಬ್ರು ಹಿಂಗ್ ಫೇಸ್ ಟು ಫೇಸ್ ನೋಡ್ತಾ ಇದ್ವಿ, ಜೊತೆಯಲ್ಲೇ ದಾಟಿದ್ವಿ ಗೈಸ್. ಅಂದ್ರೆ ದೇವಸ್ಥಾನದ ಒಳಗಡೆ ಜೊತೆಯಲ್ಲೇ ಹೋದ್ವಿ. ಸೊ ಆ ಹೆಂಡೇವ್ರು ಇದೆ ಅಲ್ವಾ ಕಟೀಲು ಟೆಂಪಲ್ ಅಲ್ಲಿ, ದುರ್ಗಾ ಪರಮೇಶ್ವರಿನೇ ನಮ್ಮಿಬ್ರನ್ನ ಭೇಟಿ ಮಾಡಿಸಿರೋ ತರ ನಮ್ಗೆ ಅಲ್ಲಿ ಫೀಲ್ ಆಯ್ತು. ಯಾಕಂದ್ರೆ ಒಳಗಡೆ ಒಟ್ಟಿಗೆ ಎಂಟ್ರಿ ಕೊಟ್ವಿ, ಅದು ಅನ್ಎಕ್ಸ್ಪೆಕ್ಟೆಡ್. ಅದನ್ನು ಕೂಡ ನಾವೇ ಒಟ್ಟಿಗೆ ಇಡಬೇಕು ಅಂತ ಇಟ್ಟಿದ್ದಲ್ಲ ಅದು. ಅಷ್ಟೇ ಹಿಂಗೆ ಎಂಟ್ರಿ ಕೊಟ್ಟು ಇಬ್ರು ಫೇಸ್ ಟು ಫೇಸ್ ಹಿಂಗ್ ನೋಡ್ತಾ ಇದ್ವಿ. ಅವಾಗಲೇ ಇಬ್ರು ಫೇಸ್ ಟು ಫೇಸ್ ನೋಡ್ಕೊಂಡ್ವಿ, ಒಂಥರ ಅನ್ನಿಸ್ತು, ಏನಿದು ಒಟ್ಟಿಗೆ ಕಾಲಿಟ್ವಲ್ಲ ಅಂತ ಅನ್ನಿಸ್ತು. ಮೈಂಡಲ್ಲಿ ಇತ್ತು. ಅದನ್ನ ನಾನು ಇವ್ರಿಗೆ ಹೇಳ್ಕೊಂಡಿಲ್ಲ, ಇವ್ರು ನನಗೆ ಹೇಳ್ಕೊಂಡಿಲ್ಲ, ಈಗ ಹೇಳ್ತಾ ಇದ್ವಿ ಅಷ್ಟೇ. ಫಸ್ಟ್ ಮೀಟೆಲ್ಲ ಹೆಂಗಿತ್ತಲ್ವಾ ಅಂತ ಥಿಂಕ್ ಮಾಡಿದಾಗ ಈ ಥರ ಇತ್ತು ಅಲ್ವಾ ಅಂತ ಅನ್ನಿಸ್ತು. ಅದಾದ್ಮೇಲೆ ಕಟೀಲು ಟೆಂಪಲ್ ಅಲ್ಲಿ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸಣ್ಣನ ಬಸ್ ಆಡ್ಸೋ ಟೈಮ್ ಬಂತು. ಸೊ ಅವಾಗ ಗೈಸ್ ಇವರು ಬಂಕ್ ಹಾಕಿ ಬೇರೆ ಬಂದಿದ್ರು ಕಾಲೇಜಿಗೆ ಅವತ್ತಿನ ದಿನ. ಸೊ ನಾನು ಬೇಗ ಹೋಗ್ಬೇಕು, ನಮ್ಮ ಅಕ್ಕ ಏನಾದ್ರು ಕೇಳಿದ್ರೆ ನಾನು ಬಂಕ್ ಹಾಕಿದೀನಿ ಅಂತ ಹೇಳ್ಬೇಡಿ ಪ್ಲೀಸ್ ಅಂತ ಅವ್ರ ಅಕ್ಕ ಬೈತಾರೆ ಅಂತ ಭಯ ಇತ್ತು ಸಣ್ಣವ್ರಿಗೆ. ಅದಾದ್ಮೇಲೆ ಹೇಳಿದ್ರು ಇನ್ನೇನು ಹೊರಡೋ ಟೈಮ್ ಬಂದು ನಾನು ನೋಡ್ತೀನಿ ಅಂತ. ಫುಲ್ಲು ಡಲ್ ಆಗಿತ್ತು ಇವ್ರ ಫೇಸು, ನನ್ನ ಫೇಸು ಕೂಡ ಅಷ್ಟೇ ಡಲ್ ಆಗಿತ್ತು. ಏನಂದ್ರೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಅಕ್ಕನೂ ಜೊತೆಗಿದ್ರು, ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ, ಏನು ಮಾತಾಡಿರ್ಲಿಲ್ಲ ಗೈಸ್, ಏನು ಮಾತಾಡಿಲ್ಲ. ಅಕ್ಕನ ಜೊತೆ ಇದ್ವಿ, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇಷ್ಟೇ ನಾನು ಕೇಳಿದ್ದಿದ್ದು. ಅದಾದ್ಮೇಲೆ ಏನು ಮಾತಾಡಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಮಾಡಿದ್ವಿ, ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಅದಾದ್ಮೇಲೆ ಹೊರಗಡೆ ಬಂದ್ವಿ, ಪ್ರಸಾದ ತಿಂದ್ವಿ, ಅಲ್ಲಿಂದ ಇವ್ರನ್ನ ಕಳ್ಸಿದ್ವಿ ಅಷ್ಟೇ. ಅದಾದ್ಮೇಲೆ ಬಸ್ಸಲ್ಲಿ ಹತ್ತಿಸ್ಬೇಕಾದ್ರೆ ತುಂಬಾ ಬೇಜಾರಾಗಿ ಹೋಗ್ಬೇಕಾದ್ರೆ ಬಿಟ್ಟೋಗಕ್ಕೆ ಮನ್ಸಿರ್ಲಿಲ್ಲ. ಅದಾದ್ಮೇಲೆ ಅಲ್ಲಿಂದ ಹೋದ್ರು ಇವರು PGಗೆ ಹೋದ್ರು, ನಾನು ಅಷ್ಟೇ ನಮ್ಮ ರಿಟರ್ನ್ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋದ್ವಿ. ಆವತ್ತಿನ ದಿನ ಎಷ್ಟು ಬೇಜಾರಾಯ್ತು ಅಂತಂದ್ರೆ ಏನೋ ಕಳ್ಕೊಂಡಿದ್ದು ಫೀಲ್ ಇತ್ತು, ಏನೋ ಕಳ್ಕೊಂಡು ಬಿಟ್ಟಿದ್ದೀನಿ, ಏನೋ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಆ ಥರ ಫೀಲ್ ಇತ್ತು. ಸಣ್ಣವರೆಗೂ ಅಷ್ಟೇ ಹೇಳ್ತಾ ಇದ್ರು, ನಿಮ್ಮ ಹತ್ರ ಪ್ರಾಪರ್ ಮಾತಾಡೋಕ್ಕೆ ಆಗಿಲ್ಲ, ಏನೋ ಒಂಥರ ಬೇಜಾರಂತ ಅನ್ನಿಸ್ತು. ಸಿಕ್ಕಿನೋ ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ವಲ್ಲ. ಆದರೂ ನಾವು ಫೋನಲ್ಲಿ ಮೆಸೇಜಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಅದೇ ಥರ ಲೈವ್ ಆಗಿ ಏನಂಗೆ ಮಾತಾಡೋಕ್ಕಾಗಲ್ಲ ಅಂತ ಕೇಳ್ತಾ ಇದ್ರು. ಅದು ಹಂಗೆ ಸ್ಟಾರ್ಟಿಂಗ್ ಮೀಟ್ ಆಗಿದ್ದೀವಲ್ಲ, ಸ್ಟಾರ್ಟಿಂಗ್ ಮಾತಾಡಿದಾಗ ಸ್ವಲ್ಪ ಆ ಥರ ನರ್ವಸ್ ಇದ್ದೇ ಇರುತ್ತೆ ಎಲ್ಲರಿಗೂ ಅಷ್ಟೇ. ಫೇಸ್ ನೋಡೋಕ್ಕೂ ಒಂಥರ ಆಗ್ತಿತ್ತು ಆ ಟೈಮಲ್ಲಿ, ಫುಲ್ಲು ನಾಚ್ಕೋತಾ ಇದ್ರು ಮಾತಾಡೋದಕ್ಕೆ. ಇಲ್ಲ ನಾನು ಎಲ್ಲಿ ನಾಚ್ಕೋಬಿಡ್ತೀನಿ ಅಂತ ತೋರಿಸ್ಕೋತಾ ಇರಲಿಲ್ಲ, ನನಗೂ ನಾಚಿಕೆ ಆಗ್ತಾ ಇತ್ತು, ತೋರ್ಸ್ಕೋಬಾರ್ದು ಅಂತ ಹೇಳಿ ಇದೇ ಥರ ಏನಮ್ಮ ಚೆನ್ನಾಗಿದ್ದೀರಾ ಈ ಥರನಾ ಹಂಗೆ ಮಾತಾಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿಂದ ಹೊರಟ್ವಿ. ಅದಾದ್ಮೇಲೆ ಜಾಸ್ತಿ ಫೀಲಿಂಗ್ ಸ್ಟಾರ್ಟ್ ಆಗಿದ್ದು ಗೈಸ್. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದಾಗ ನೀವು ಸಿಗ್ಲೇಬೇಕು ಅಂತ ಒಂದು ಮಾತು ಹೇಳಿದ್ದೆ ನಾನು. ಹಂಗೆ ಅವ್ರಿಗೆ ಇಂಟರ್ನ್ಶಿಪ್ಪು ಬ್ಯಾಂಗ್ಳೂರಲ್ಲೇ ಇತ್ತು. ಸೊ ಒಂದು ಇದಾಯಿತು. ಅದ್ರ ಆದಮೇಲೆ 6 months ಗ್ಯಾಪ್ ಆಯಿತು. ಅದಾದಮೇಲೆ ಬರೀ ಚಾಟಿಂಗು ಕಾಲಲ್ಲೇ ಇದ್ದಿದ್ದು. ಅದ್ರವರೆಗೂ ನಾನು ಸಣ್ಣವರಿಗೆ ಈ ಥರ ಎಲ್ಲೂ ಸಿಕ್ಕಿರಲಿಲ್ಲ. ಅದಾದಮೇಲೆ 6 months ಬರೀ ಚಾಟಲ್ಲೇ ಇತ್ತು. ಸೊ ಇವರು ದೂರ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸಣ್ಣು ಅಂತ ಕರೆದಿದ್ದು. ಏನಕ್ಕಂದರೆ ಸಣ್ಣು ದೂರ ಇರುತ್ತೆ, ಅದನ್ನು ನಾವು ನೋಡ್ತಾ ಇರ್ತೀವಿ, ಅದ್ರ ಜೊತೆ ಮಾತಾಡ್ತಿರ್ತೀವಿ.
ಸಣ್ಣ ನೋಡ್ಕೊಂಡು ಮಾತಾಡ್ಬೋದು, ಬಟ್ ಅದನ್ನ ಮುಟ್ಟಕ್ಕಾಗಲ್ಲ, ಅದ್ರ ಹತ್ರ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಸಣ್ಣಗೆ ಸಣ್ಣ ಅಂತ ಇಟ್ಟಿದ್ದ ಹೆಸರು, ಸೂರ್ಯ ತರ. ಸೊ ಇವರು ಅದ್ರ ಆಪೋಸಿಟ್ ವರ್ಡ್ ಮೂನು ಅಂತ, ಅಂದ್ರೆ ನನ್ನ ಹೆಸರು ಮಂಜು ಅಲ್ವಾ, ಸೊ ಮೂನ್ ಅಂತ ಇಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವ್ರು ಮೂನು ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಹೌದು, ಮುನ್ನು ಅಂತ ಆಕ್ಚುಲಿ ನಾನು ಮುನ್ನು ಅಂತ ಅಲ್ಲ ನಾನು ಇವ್ರನ್ನ ಕರೆಯೋದು, ಮೂನ್ ಅಂತಾನೆ ನಾನು ಇವ್ರಿಗೆ ಹೆಸರು ಇಟ್ಟಿದ್ದು. ಆಮೇಲೆ ಮೂನ್ ಅಂತಾನೆ ಕರಿತಿದ್ದೆ, ಬಿಟ್ರೆ ಮುನ್ನು ಅಂತ ಅದು ಅಲ್ವಾ ಡಿಫ್ರೆಂಟ್ ಆಗಿ ಕನ್ವರ್ಟ್ ಆಯ್ತು. ಆಮೇಲೆ ಮುನ್ನು ಅಂತ ಡಿಫ್ರೆಂಟ್ ಆಗಿ ಕನ್ವರ್ಟ್ ಆಯ್ತು. ಆ 6 months ಗ್ಯಾಪ್ ಅಲ್ಲಿ ನಾವಿಬ್ರು ಹೆಸರು ನಾಮಕರಣ ಕೂಡ ಮಾಡ್ಕೊಂಡ್ಬಿಟ್ಟಿದ್ವಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ